ಗೊತ್ತೋಯ್ತು. ನಾನೇನ್ ಮಾಡ್ಲಿ? ಒಂದು ಕಣ್ಣೀರು ಹಿಡಿತಾ ಯೋಚನೆ ಮಾಡಿದ್ರಂತೆ, ಈಗ ನನಗೆ ಕಾಡಿನೊಳಗೆ ಇದ್ರೆ ಅನ್ನ ಸಿಗುತ್ತಾ? ಸಿಗಲ್ಲ. ಈಗ ನಾನು ಹೆಗಲಿಗೆ ಒಂದು ಜೋಳಿಗೆ ಹಾಕೊಂಡು ಯಾರ ಮನೆ ಮುಂದೆ ನಾನು ಹೋದ್ರೆ ನನಗೆ ಭಿಕ್ಷೆ ಕೊಡ್ತಾರೆ ಅಂದ್ಬಿಟ್ಟು ವಿಕ್ರಮ ಯೋಚನೆ ಮಾಡಿ ತಾನು ಹುಟ್ಟಿದಲ್ಲ ಪಂಚೆ, ಆ ಪಂಚರ ಅರ್ಧ ಭಾಗ ತೆಗೆದು ಅರ್ಧ ಭಾಗವನ್ನ ತಾನು ಸುತ್ಕೊಂಡ್ರಂತೆ, ಇನ್ನು ಅರ್ಧ ಭಾಗನ ಹೆಗಲಿಗೆ ಜೋಳಿಗೆ ಮಾಡಿ ಕಟ್ಕೊಂಡ್ರೆ. ಏನ್ ಗಟ್ಟೆ ಮೆಸೆಲ್ಲ ಬೆಳೆದ್ಬಿಟ್ಟಿತ್ತು, ಮೈ ಮೇಲೆ ಒಡವೆ ವಸ್ತ್ರ ಯಾವುದೇ ಎಲ್ಲ ಮಾಯವಾಗ್ಬಿಟ್ಟಿತ್ತು. ಆದ್ರೆ ಒಂದೇ ಒಂದು ಅವನು ಮೈ ಮೇಲೆ ಒಂದು ಬಂಗಾರದ ಒಡವೆ ಇತ್ತಂತೆ. ಯಾವ್ದದು? ನಡುವಿನೊಡ್ಯಾಣ. ನಡುವಿನೊಡ್ಯಾಣ ಅಂದ್ರೆ ಸೊಂಟದ ಪಟ್ಟಿ ಅಂತ. ಈಗಿನ ಕಾಲದಲ್ಲಿ ಮಾಡಿಸ್ದಂಗೆ ಡಾಬ ಏನ್ 8 ವರ್ಷ 9,000 ಆಗಿದೆ ಗ್ರಾಮ. 9,000 ಏನ್ ಹೆಂಗಸರಿಗೆ ಸುಮಾರು ಮಾಡ್ಸಕತ್ತಾರೆ ಡಾಬು. ಹೋಗಪ್ಪ ಅವ್ರು ಮಿಡಿ ಸಿಕ್ಸ್ಬೇಕು, ನಮ್ಮ ಮನೆಯಲ್ಲಿ ಡಾಬ್ ಮಾಡ್ಸಿ. ಬಾಡಿಗೆ ಬೇರೆ ಸಿಗ್ತಾವ. ಓ ಉಮ್ಮಗೋಲ್ಡು, ಉಮ್ಮಗೋಲ್ಡು ಅಲ್ಲ ಒಡವೆ ಸಿಗ್ತವೆ. ಯಾವ್ದು ಬಂಗಾರದ ಸಿಗ್ತಾವ? ಅದೇ ಹೇಳಿ. ಹಂಗಾನ ಬಿಟ್ರ ಒಂದು 15 ತಿಂಗಳು ಅಷ್ಟೇನೆ. ಓ ಎಲ್ಲ ನೀನಾದಂಗ ಗೊತ್ತಾಗ ಹೋಗುತ್ತೆ. ಆದ್ರೆ ಆ ಪರಮಾತ್ಮನಲ್ಲಿ ಈ ಕಡೆ ವಿಕ್ರಮ ಏನ್ ಮಾಡಿಬಿಟ್ರು, ಆ ಕಾಡಿನೊಳಗೆ ಆ ಸೊಂಟಗಳನ್ನು ಪಟ್ಟಿ ನಡುವಿನೊಡ್ಯಾಣ ಅದ್ರ ಮೇಲೆ ಉಜ್ಜಯಿನಿ ಪಟ್ಟಣದ ಅರಸು ವಿಕ್ರಮಾದಿತ್ಯ ಮಹಾರಾಜ ಅಂತ ಬರ್ತಿತ್ತಂತ. ಅದನ್ನ ಮಾಡಿಬಿಟ್ರು, ಆ ಸೊಂಟದ ಪಟ್ಟಿನ ಕಳಿಸಿ ಒಂದು ವಸ್ತುದಲ್ಲಿ ಗಂಟಿಟ್ಕೊಂಡು ಆ ಗಂಟನ್ನ ಕಂಕಲ್ಲಿ ಇಟ್ಕೊಂಡು ಹೆಗಲಿಗೆ ಜೋಳಿಗೆ ಹಾಕೊಂಡು ಯಾವ ವಿಕ್ರಮ ಆ ಕಾಡನ್ನು ಬಿಟ್ಟು ಬರ್ತಾ ಇದ್ದಾರೆ. ಎಲ್ಲಿ ಬರ್ತಾ ಇದ್ದಾರೆ? ತಾಮಲಿಂಗ ಪಟ್ಟಣ. ತಾಮಲಿಂಗ ಪಟ್ಟಣ ಅಂದ್ರೆ ಮಹಾತಾಗಿ ಏನಾಗ್ಬೇಕು ಅಂದ್ರೆ ಆ ವಿಕ್ರಮ ಆ ತಾಮಲಿಂಗ ಪಟ್ಟಣಕ್ಕೆ ಬರ್ತಾ ಬೀದಿ ಬೀದಿ ಒಳಗೆ ಕೇರಿ ಒಳಗೆ ಅಮ್ಮ ಅಮ್ಮ ಹಸಿವೆ ಇಡೀ ಅನ್ನವ ನೀಡಿ ಪ್ರಾಣವನ್ನುಳಿಸಮ್ಮ.
ಅಮ್ಮ ಹಸಿವೆ ಅನ್ನವನಿ ಪ್ರಾಣವನುಳಿಸಮ್ಮ ಭವತಿ ಪರಮಾತ್ಮ ಅಂದ್ರೆ ಯಾವ ಆ ವಿಕ್ರಮನ್ ಮಾಡ್ಬಿಟ್ರು ಭಿಕ್ಷಾಟನೆ ಮಾಡ್ತಾ ಬೀದಿ ಬೀದಿ ಕೇರಿ ಕೇರಿ ಒಳಗೆ ಬರ್ತಾ ಇದ್ರೆ ಆತ್ಮರಾಮ ಪರಬ್ರಹ್ಮ ಗೋವಿಂದ ಶನಿದೇವರ ಮಾದಾರ ವಿಗತಿ ಗೋವಿಂದ ಎಷ್ಟೈತೆ ಇಲ್ಲ ಅಷ್ಟು ಹಾಕೊಂತ ಚಿಕನ್ ಚರಕ್ಕಿ ಬೆಲ್ಲ ಇಟ್ಬಿಟ್ಟು ಎಡಕ್ಕೆ ಇಟ್ಟು ಕಾಯಿ ಬೆಳೆದಿಟ್ಟು ಅದಕ್ಕೆ ಹಾಕ್ಬೇಕು ಹಾಕ್ಬಿಟ್ಟು ಚಂದ್ರಿ ಕವರ್ಗೆ ಹಾಕಿಸ್ ಪ್ರಸಾದ ಕೊಡ್ರಿ ಸಿಕ್ಕಾಬಿಟ್ಟೆ ಸಿಕ್ಕೆ